ಹಾಯ್ ಹಲೋ ಫ್ರೆಂಡ್ಸ್, ನೋಡಿ ನಾನು ಚಟ್ನಿ ಮಾಡೋಣ ಅಂತ ಚಟ್ನಿಗೆ ರೆಡಿ ಮಾಡಿದ್ದೀನಿ. ಅದು ತೊಗರಿಬೇಳೆ ಚಟ್ನಿ ಚೆನ್ನಾಗಿರುತ್ತೆ ಮಾಡಿದ್ರೆ. ಈ ಮಳೆಗಾಲದಲ್ಲಿ ಈ ಥರ ಚಟ್ನಿನೇ ಇಷ್ಟ ಆಗೋದು ತಿನ್ನೋಕ್ಕೆ. ಎರಡು ಈರುಳ್ಳಿ ತಗೊಂಡಿದ್ದೀನಿ, 4 ಟೊಮೊಟೊ, ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿದು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಮೊದಲು ತೊಗರಿಬೇಳೆ ಫ್ರೈ ಮಾಡ್ಕೋಬೇಕು. ಈ ಚಟ್ನಿಗೆ ಬೇಕಾದರೆ ನೀವು ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ನಿಮ್ಗೆ ಬೇಕಾದರೆ ಹಾಕ್ಕೋಬೋದು. ನೋಡಿ, ಅದರಲ್ಲಿ ಬಾಣಲೆಯಲ್ಲಿ ಸ್ವಲ್ಪ ಸೈಡ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಈರುಳ್ಳಿ, ಮೆಣಸಿನ ಎಲ್ಲ ಒಂದೇ ಸರಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಉಪ್ಪು ಇದರೊಳಗೆ ಹಾಕ್ಬಿಟ್ರೆ ಬೇಗ ಫ್ರೈ ಆಗುತ್ತೆ. ಟೊಮೊಟೊ ಎಲ್ಲ ಸಾಫ್ಟಾಗಿ ಆಗೋಗ್ಬಿಡುತ್ತೆ ಬೇಗ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ. ಚೆನ್ನಾಗಿ ಇದಾಗುತ್ತೆ, ಫ್ರೈ ಆಗುತ್ತೆ. ಒಂದು 5 ನಿಮಿಷ ಹಂಗೆ ಇರಲಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕೋದಷ್ಟೇ. ಇದಕ್ಕೆ ಬೇಕಿದ್ರೆ ಹುಣಸೆಹಣ್ಣು ಹಾಕ್ಕೊಬೋದು. ನಾನಿಲ್ಲಿ ಟೊಮೊಟೊ ಹುಳಿ ತೊಗೊಂಡಿದ್ದೀನಿ, ಹುಳಿ ಟೊಮೊಟೊ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಹಾಗೆ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ನೋಡಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆಗೆ, ಅನ್ನಗೆ ಸೂಪರ್ ಕಾಂಬಿನೇಷನು. ಚಳಿಗಾಲದಲ್ಲಿ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ.